ರಾಮದುರ್ಗ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿದ ಐಜಿಪಿ ಚೇತನ್ ಸಿಂಗ್ ರಾಥೋಡ್. ಬೆಳಗಾವಿ ಉತ್ತರ ವಲಯದ ಗೌರವಾನ್ವಿತ ಪೊಲೀಸ್ ಮಹಾನಿರ್ದೇಶಕ ಚೇತನ್ ಸಿಂಗ್ ರಾಥೋಡ್ ಐಪಿಎಸ್ ಅವರು ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿ ಮತ್ತು ಜನಸ್ನೇಹಿ ಪೊಲೀಸ್ ಠಾಣೆ ರಾಮದುರ್ಗಕ್ಕೆ ಭೇಟಿ ನೀಡಿದರು. ತಮ್ಮ ಭೇಟಿಯ ಭಾಗವಾಗಿ ಐಜಿಪಿ ರಾಥೋಡ್ ಅವರು ಪೊಲೀಸ್ ಠಾಣೆ ಆವರಣದಲ್ಲಿ ಸಸಿಗಳನ್ನು ನೆಡಲು ಸಹ ಉಪಕ್ರಮವನ್ನು ತೆಗೆದುಕೊಂಡರು. ಪರಿಸರ ಜಾಗೃತಿಯನ್ನು ಉತ್ತೇಜಿಸಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿಯ ಭೇಟಿಯ ಸಮಯದಲ್ಲಿ ಅವರು ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿಯನ್ನು ನಿರ್ಣಯಿಸಿದರು. ಅಪರಾಧ ನಿಯಂತ್ರಣ ಮತ್ತು ಪತ್ತೆಗೆ ಅಮೂಲ್ಯವಾದ ಸಲಹೆಗಳನ್ನು ನೀಡಿದರು ಮತ್ತು ಕಾರ್ಯಾಚರಣೆಯ ಸವಾಲುಗಳ ಕುರಿತು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಯಲ್ಲಿ ಚರ್ಚಿಸಿದರು. ಪೊಲೀಸ್ ಸಿಬ್ಬಂದಿಯೊಂದಿಗೆ ಅವರ ತೊಡಗಿಸಿಕೊಳ್ಳುವಿಕೆ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಸುಧಾರಿಸುವತ್ತ ಪೂರ್ವಭಾವಿ ವಿಧಾನವು ಭೇಟಿಯನ್ನು ಉತ್ಪಾದಕ ಮತ್ತು ಸ್ಮರಣೀಯವಾಗಿಸಿತು. ಈ ಸಂದರ್ಭದಲ್ಲಿ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್, ಡಿಎಸ್ಪಿ ಚಿದಂಬರ ಮಡಿವಾಳರ, ಸಿಪಿಐ ವಿನಾಯಕ್ ಬಡಗೇರ್, ರಾಮದುರ್ಗ ಸವಿತಾ ಮುನ್ಯಾ, ಕಟ್ಕೋಳ ಪಿಎಸ್ಐ ಬಸವರಾಜ್ ಖನ್ನೂರ್, ಸುರೇಬಾನ್, ಶಿವಾಜಿ ಪವಾರ್ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಒಂದು ಪರಿವೀಕ್ಷಣೆ ಇರ್ತದೆ. ಆ ಪರಿವೀಕ್ಷಣೆಯಲ್ಲಿ ಅವರಿಗೆ ಮುಂದಿನ ಟೈಮ್ನಲ್ಲಿ ಬರ್ತಾ ಇರುವ ಡಯಾನೋಡ ಸಮಸ್ಯೆ ಬಗ್ಗೆ ಅದನ್ನು ಹೆಂಗೆ ಅಟೆಂಡ್ ಮಾಡಬೇಕು ಅದು ಎಲ್ಲ ನಾವು ಪರಿವೀಕ್ಷಣೆಯನ್ನು ಕೇಳ್ತೀವಿ. ಮತ್ತು ಏನೇ ಕಾರ್ಯವ್ಯಕ್ತಿ ಈಗ ಇಲ್ಲಿವರೆಗೆ ಏನು ನಡೆದಿದೆ, ಕ್ರೈಮ್ ನಡೆದಿದೆ, ಹೆಂಗೆ ಡಿಟೆಕ್ಷನ್ ನಡೆದಿದೆ ಅದರ ಬಗ್ಗೆ ನಾವು ಸಲಹೆ ಸೂಚನೆ ಕೊಡಲಿಕ್ಕೆ ಬರ್ತೀವಿ. ಸರ್, ಇವತ್ತು ರಾಮದುರ್ಗದಲ್ಲಿ ಡಿವೈಎಸ್ಪಿ ಕಚೇರಿ ಹಳೆ ಕಟ್ಟಡದಲ್ಲಿದೆ. ತಮ್ಮದೇ ಆದಂಥ ಸ್ವಂತ ಜಾಗ ಸಿಗುವಂಥ ಸ್ಥಿತಿಯಲ್ಲಿದೆ. ಹೌದು, ನಾವು ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ನಾವು ಈಗಾಗಲೇ ಸಲ್ಲಿಸ್ತಾ ಇದ್ದೀವಿ. ಜಾಗ ಸಾಕಷ್ಟು ನಮ್ಮ ಹತ್ತಿರ ಇದೆ. ಅದು ಸ್ಯಾಂಕ್ಷನ್ ಬಂದಾಗ ನಾವು ಒಂದು ಹೊಸ ಕಟ್ಟಡ ಒಂದು ಪ್ರಮುಖವಾದ ವಿಷಯ ಇದು ರಾಮದುರ್ಗ ತಾಲೂಕಿನ ರಾಮದುರ್ಗ ಸಿಟಿಯಲ್ಲಿ 3 ಕಡೆ ಟ್ರಾಫಿಕ್ ಜಾಮ್ ಆಗ್ತದೆ. ಅಲ್ಲಿ ಪೊಲೀಸರಿಗೆ ನಿಂತ್ಕೊಳ್ಳಿಕ್ಕೆ ಒಂದು ಸರಿಯಾದಂಥ ನೆರಳಾಗಿದೆ ಅಂತ ಅದನ್ನು ಪರಿಶೀಲನೆ ಮಾಡಿಕೊಂಡು